ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಜಾಗತಿಕ ಶಿಕ್ಷಣದ ಕುರಿತು ಬೆಂಗಳೂರಿನಲ್ಲಿಂದು ಕಾರ್ಯಾಗಾರ ನಡೆಯಿತು. ಇಂದಿರಾನಗರದ ಎಸ್ಎಸ್ಪಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಹಲವಾರು ಶಾಲಾ ಮಕ್ಕಳು ಪಾಲ್ಗೊಂಡಿದ್ರು. ಇದೇ ವೇಳೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದವರ ಗಮನ ಸೆಳೆಯಿತು. ಮಕ್ಕಳಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸುವ ಕಾರ್ಯಾಗಾರ ನಾಳೆ ಕೂಡ ನಡೆಯಲಿದೆ. ಇದರಲ್ಲಿ ಏನು ಅಂತಂದರೆ ಇದು ಪಾತ್ವೇ ಟು ಗ್ಲೋಬಲೈಸೇಷನ್ ಫಾರ್ ಕ್ವಾಲಿಟಿ ಎಜುಕೇಷನ್ ಅಂತ. ಇವತ್ತಿಗೆ ಕ್ವಾಲಿಟಿ ಎಜುಕೇಷನ್ ಪ್ರಮೋಟ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಲಾಟ್ ಆಫ್ ಲೈಫ್ ಸ್ಕಿಲ್ಸ್ ಬೇಕು. ಪ್ರಮೋಷನ್ಸ್ ಆಫ್ ಅವೈಲಬಿಲಿಟಿ ಆಫ್ ಬೋರ್ಡ್ಸ್ ಆಗಲಿ ಅಥವಾ ಕಂಟೆಂಟ್ ಮೆಟೀರಿಯಲ್ ಆಗಲಿ ಅಥವಾ ಇವತ್ತಿಗೆ ಗ್ಲೋಬಲಿ ಏನು ಅವೈಲಬಲ್ ಇದೆಯೋ ಅದೆಲ್ಲ ಪ್ರತಿಯೊಂದು ಸಿಗಬೇಕು, ಪ್ರತಿಯೊಂದು ಶಾಲೆಗೂ ಸಿಗಬೇಕು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸಾರಥಿ ಶತಕದ ಸಂಭ್ರಮದಲ್ಲಿದೆ. ತೆರೆ ಕಂಡ 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಸಾರಥಿ ಅದ್ಭುತ ಪ್ರದರ್ಶನವನ್ನ ಕಂಡಿದೆ. 16 ಸೆಂಟರ್ಗಳಲ್ಲಿ 100 ದಿನವನ್ನು ಈಗ ಪೂರೈಸಿದೆ. ಈ ಸಡಗರ ಸಂಭ್ರಮದಲ್ಲಿ ಸಾರಥಿ ಯಶಸ್ವಿ ಸವಾರಿಯ ಸ್ಟೋರಿ ಇಲ್ಲಿದೆ. ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು. ಸಾರಥಿ ಚಿತ್ರ ಇವತ್ತಿಗೆ 100 ದಿನ ಪೂರೈಸಿದೆ. ಅಭಿಮಾನಿಗಳ ಅಭಿಮಾನ, ಚಿತ್ರಕ್ಕೆ ಸಿಕ್ಕ ಅದ್ಭುತ ಪ್ರತಿಕ್ರಿಯೆ ಎಲ್ಲವೂ ಸೇರಿ ಸಾರಥಿ 2011ರ ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ದಾಖಲಾಗಿದೆ. ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ, ರಥ ನಡೆಸೋ ಕೃಷ್ಣನಿಗೆ ಸಂತತಿ. ದರ್ಶನ್ ಜೈಲು ಸೇರಿದ ಸಂದರ್ಭದಲ್ಲೇ ಸಾರಥಿ ತೆರೆ ಕಾಣಿತು. ಆದ್ರೆ ಜೈಲು ಸೇರಿದ ತಮ್ಮ ನೆಚ್ಚಿನ ನಾಯಕನ ಚಿತ್ರವನ್ನ ಅಭಿಮಾನಿಗಳು ಅಭೂತಪೂರ್ವವಾಗಿ ಸ್ವಾಗತಿಸಿದ್ರು. ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಚಿತ್ರಕ್ಕೆ ರೆಸ್ಪಾನ್ಸ್ ಕೊಟ್ರು. ಆಗಲೇ ದರ್ಶನ್ ಜೈಲಿನಿಂದ ಬಿಡುಗಡೆಯಾದ್ರು. ಆದ್ರೆ ಜೈಲು ವಾಸ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಯ್ತಾ ಮೈನಸ್ ಆಯ್ತಾ ಹೇಳೋದ್ ಕಷ್ಟ. ಆದ್ರೂ ಕೂಡ ನಾಯಕ ದರ್ಶನ್ ಸಾರಥಿ ವಿಜಯ ಯಾತ್ರೆ ಆರಂಭಿಸಿದ್ರು. ಅದು ಯಶಸ್ವಿ ಆಯ್ತು. ಸಾರಥಿ ಸಿನಿಮಾಗೆ 7 ರಿಂದ 8 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಅಂದಾಜು 15 ಕೋಟಿ ರೂಪಾಯಿ ಲಾಭ ಗಳಿಸಿದೆ. 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆದ ಸಿನಿಮಾ 16 ಸೆಂಟರ್ಗಳಲ್ಲಿ ಶತದಿನ ಪ್ರದರ್ಶನ ಕಾಣಿತು. ಹೀಗಾಗಿ ಸಾರಥಿ 2011ರ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಹೊರಹೊಮ್ಮಿತು. ಈ ಯಾತ್ರೆಯಿಂದ ದರ್ಶನ್ ಜನರಿಗೆ ಇನ್ನೂ ಹತ್ತಿರವಾದ್ರು. ಒಟ್ಟು ಈ ಎಲ್ಲದರ ಔಟ್ಪುಟ್ ಸಾರಥಿಯ ಸಕ್ಸಸ್, ಗಳಿಕೆಯಲ್ಲೂ ಕ್ಲಿಕ್. ಈಗ ಪ್ರದರ್ಶನದಲ್ಲೂ ಸೆಂಚುರಿ ಬಾರಿಸಿದೆ. ಕನ್ನಡ ಒಂದು ಚಿತ್ರರಂಗದಲ್ಲೇ ಒಂದು 16 ಥಿಯೇಟ್ರಲ್ಲಿ ಇವತ್ತು ನಾವು 100 ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಒಂದೊಂದು ಕಡೆ ಒಬ್ಬೊಬ್ರು ಹೋಗಿದ್ದಾರೆ. ತುಮಕೂರಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ, ಬನ್ನೂರಿನಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ, ಮತ್ತು ಮೈಸೂರಿನಲ್ಲಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಇವತ್ತು 16 ಕೇಂದ್ರಗಳಲ್ಲಿ ಇವತ್ತು ವಿಭಿನ್ನ ರೀತಿಯಲ್ಲಿ ಒಂದು 100 ಡೇಸನ್ನು ಆಚರಣೆ ಮಾಡ್ತಾರೆ ಅಭಿಮಾನಿಗಳು. ಸಾರಥಿ ಶತಕದ ಸಂಭ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆದಿವೆ. ಆಯಾ ಸೆಂಟರ್ಗಳಲ್ಲಿ ಚಿತ್ರತಂಡ ಸಡಗರ ಸಂಭ್ರಮವನ್ನು ಹಂಚಿಕೊಂಡಿದೆ. ಬಾಕಿ ಉಳಿದಂತೆ ಸಾರಥಿಯ ಸಕ್ಸಸ್ ಸವಾರಿ ದರ್ಶನ್ ಚಿತ್ರ ಜೀವನದಲ್ಲಿಯೇ ಹೊಸ ತಿರುವು, ಹೊಸ ಉತ್ಸಾಹ ತುಂಬಿದೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.